दीप प्रज्वलित होना सुख समृद्धि की सूचನೆ. ಅನಾವರಣಗೊಂಡಿದೆ. ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ. इसमें सम्मिलित होने के लिए आप सबसे निवेदन. भक्ति आंदोलन सनातन संस्कृति के पुनर्जागरण का स्मरणोत्सव है. यह धार्मिक आयोजन आध्यात्मिक चेतना, सांस्कृतिक पुनर्जागरण और सामाजिक समरसता का संगम है. आचार्य श्री गोपाल का जीवन ज्ञान, तप, अनुशासन और सेवा का अद्भुत संगम था. उन्होंने अपने जीवन के प्रत्येक क्षण को भगवत भक्ति और मानव कल्याण के लिए समर्पित किया. उनके द्वारा स्थापित गौड़ी मठ ने भारतीय आध्यात्मिकता को एक सशक्त संगठनात्मक आधार दिया. यह संस्था आज भी शिक्षा, संस्कार, सेवा और साधना के माध्यम से समाज को दिशा प्रदान कर रही है. उन्होंने गौड़ी मठ की स्थापना कर भक्ति आंदोलन को एक सशक्त संरचना प्रदान की. उनके द्वारा स्थापित यह मठ पूजा अर्चना के केंद्र के साथ साथ ज्ञान, शिक्षा, संस्कार और सेवा का केंद्र बना. ಹಚ್ಚೋಣ ಬನ್ನಿ ಬಾಂಧವ್ಯದ ದೀಪ ಅದು ಬೆಳಗಲಿ ದಾರಿ ಸಂದೇಶವನ್ನು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ದೀಪ ಬೆಳಗು ಎಂಬ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಸಸಿಗಳು ನಾವು ಪುಟ್ಟ ಸಸಿ ಒಂದಾಗಿ ಚೆಂದಾಗಿ ಬೆಳೆಯುವ ಸಾರ್ಥಕ ಎಂಬ ಸಂದೇಶವನ್ನು ಸಾರಿ ಕಾರ್ಯಕ್ರಮವನ್ನು ಸಾಧನೆಯ ಪಕ್ಷಗಳಿಗೆ ನೀಡಿರುವುದರ ಮೂಲಕ ಉಪಪ್ರಧಾನಿಗಳಾಗಿರ್ಬೋದು, ರಾಷ್ಟ್ರ ನಾಯಕರು ಎಲ್ಲ ವಿವಿಧ ಸಮಿತಿಗಳಲ್ಲಿ ಕಾಯ್ದೆ ಕಾರ್ಯಕ್ರಮ ಸ್ವಾತಂತ್ರ್ಯ ಕಾಂಗ್ರೆಸ್ ಅಧ್ಯಕ್ಷ ಸುಮಾರು 56 ದೇಶಗಳು ಕಾಯ್ದೆ ಒಂದು ಇದರ ಕಾರ್ಯಕ್ರಮಗಳು ಘಟ್ಟಕ್ಕೆ ಕಾಯ್ದೆ ಅಂತ ಒಂದು ಅದನ್ನ ಮಾಡುವಂತ ಒಬ್ಬ ಮಹಾನ್ ವ್ಯಕ್ತಿ. ಹೀಗೆ ಅವರ ಚಿಂತನೆಗಳು ಸಾಮಾನ್ಯ ಜನರ ಪರವಾಗಿ, ದೇಶದ ಏಳಿಗೆಯ ಪರವಾಗಿ ಯಾವಾಗ ರಚನೆ ಮಾಡ್ತಿದ್ದಾರೆ. ಅವ್ರು ಕೊಟ್ಟಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡೋದು. ಅವ್ರ ದೇಶ ಬೆಳೆಯಬೇಕು, ದೇಶದ ಜನರಿಗೂ ಸವಲತ್ತು ಕಳಿಸ್ಕೋಬೇಕು, ಸಮಾನತೆ ಸಿಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡೇ ಕೆಲಸ ಮಾಡೋದಂತ. 1970 ಯುದ್ಧದ ಸಮಯದಲ್ಲಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ನೀಡಿ ಅತ್ಯಂತ ಕಡಿಮೆಯವರೆಗೆ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶದ ಹೃದಯಕ್ಕೆ ಕಾರಣವಾಗಿ ಅವರ ನಿರ್ಧಾರ ಶಕ್ತಿ ಅದ್ಭುತವಾದುದು. ಸಾರ್ವಜನಿಕ ಜೀವನದ ಆರಂಭದಲ್ಲಿ ಅವರು ಅಖಿಲ ಭಾರತದ ರಕ್ತವಾದಗಳ ಸಂಘಗಳನ್ನು ಆಲ್ ಇಂಡಿಯಾ ಡಿಫೆನ್ಸ್ ಕ್ಲಾಸ್ ಲೀಗ್ ಅನ್ನು ಸ್ಥಾಪಿಸಿದರು. 1977ರಿಂದ 1979ರಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಆಡಳಿತದಲ್ಲಿ ಅವರ ಅನುಭವವು ಸರ್ಕಾರಕ್ಕೆ ದೊಡ್ಡ ಶಕ್ತಿಯಾಗಿತ್ತು. ಮಕ್ಕಳಿಗೆ ನೀರು ಕುಡಿಲಿಕ್ಕೆ 2 ಮಟ್ಟಿಗೆ ಇಡ್ತಾ ಇದ್ರು, 2 ಗಡಿಗೆ ನೀರಿನ ಗಡಿಗೆ. ಒಂದು ಸ್ಪರ್ಶ ಜಾತಿಯ ಮಕ್ಕಳಿಗೆ, ಇನ್ನೊಂದು ಅಸ್ಪರ್ಶ ಜಾತಿಯ ಮಕ್ಕಳಿಗೆ. ಬಾಬು ಆ 2ನೇ ಮಟ್ಟಿಗೆ ಹೊಡೆದಾಗ್ತಾ ಇದ್ರು. ಇಷ್ಟು ಮಟ್ಟ ಅಂದ್ರೆ ಇವನ್ ಹೆಣ್ಣು ಅತ್ಯಂತ ಸಣ್ಣ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಈ ಡಿಸ್ಕ್ರಿಮಿನೇಷನ್ ಅಂತ ಜನರನ್ನ ಧೈರ್ಯವಾಗಿ ವಿರೋಧಿಸುವಂತ ಮನೋಭಾವವಂತ ಒಂದು